ನಮಸ್ಕಾರ ಗೆಳೆಯರಿ, ನಾನು ನಿಮ್ಮ ಸಂಜೀವ್ ಅಮ್ರಾಪುರ್. ಇವತ್ತು ಮತ್ತೊಂದು ಹೊಸ ವಿಷಯದೊಂದಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಂದಿದ್ದೇನೆ. ಇವತ್ತಿನ ವಿಷಯ ವಾಟ್ ಈಸ್ ಟ್ರಿಬಲ್ ಟಿ. ಟ್ರಿಬಲ್ ಟಿ ಅಂದ್ರೆ ಏನು, ಇನ್ನು ಬಾಯ್ಲರ್ ಆಪರೇಷನ್. ಟ್ರಿಬಲ್ ಟಿ ಅಂದ್ರೆ ಏನು ಇವತ್ತು ನೋಡೋಣ. ಟ್ರಿಬಲ್ ಟಿ ಅಂದ್ರೆ ಫಸ್ಟ್ ಟಿ ಇಂಡಿಕೇಟ್ಸ್ ಟೆಂಪರೇಚರ್. ಟೆಂಪರೇಚರ್ ಅಂದ್ರೆ ಏನು, ಇನ್ನು ಕಂಬಷನ್ ಬಾಯ್ಲರ್ ಫರ್ನೇಸ್ ಅಲ್ಲಿ ಇನಿಷಿಯಲ್ ಸ್ಟಾರ್ಟ್ ಆಗಬೇಕಾದ್ರೆ you have to require the certain amount of the temperature. ಸೊ ನಾವೇನ್ ಮಾಡ್ತೀವಿ, ಫರ್ನೇಸ್ ಅಲ್ಲಿ ಸ್ಟಾರ್ಟ್ ಅಪ್ ಬಾಯ್ಲರ್ ನಲ್ಲಿ ಫರ್ನೇಸ್ ಟೆಂಪರೇಚರ್ ನ ರೈಸ್ ಮಾಡ್ಕೋತ ಹೋಗ್ತೀವಿ. ಎಷ್ಟು ಸರ್ಟನ್ 500 to 400 to 500 ಡಿಗ್ರಿ ಸೆಂಟಿಗ್ರೇಡ್ ನಾವು ಫರ್ನೇಸ್ ಟೆಂಪರೇಚರ್ ರೈಸ್ ಮಾಡಿ ಅಂತ ಹೇಳ್ತೀವಿ. ಸೊ ಅವಾಗ ಫರ್ನೇಸ್ ಟೆಂಪರೇಚರ್ ರೈಸ್ ಮಾಡ್ತೀವಿ. ಎದಕ್ಕೋಸ್ಕರ? ಫಾರ್ ದ ಯಾವುದು ಫ್ಯೂಯಲ್ ಕಂಬಷನ್ ಸ್ಟಾರ್ಟ್ ಮಾಡೋಕ್ಕೆ ನಾವು ರಿಕ್ವೈರ್ಡ್ ಟೆಂಪರೇಚರ್ ಕೊಡಬೇಕಾಗುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ದ ಇಗ್ನಿಷನ್ ಟೆಂಪರೇಚರ್ ಆಫ್ ದ ಫ್ಯೂಯಲ್. ಯಾವುದು ಸಾಲಿಡ್ ಫ್ಯೂಯಲ್ ಇದ್ರೆ ಸರ್ಟನ್ ಟೆಂಪರೇಚರ್ ಇರುತ್ತೆ. ಆ ಫ್ಯೂಯಲ್ ಇಗ್ನಿಷನ್ ಸ್ಟಾರ್ಟ್ ಬರ್ನಿಂಗ್ ಆಗೋಕ್ಕೆ ದಟ್ ಮಚ್ ಅಮೌಂಟ್ ಆಫ್ ದ ಟೆಂಪರೇಚರ್ ರಿಕ್ವೈರ್ಡ್ ಟು ಸ್ಟಾರ್ಟ್ ದ ಬರ್ನಿಂಗ್. ದಟ್ ಈಸ್ ಕಾಲ್ಡ್ ದ ಇಗ್ನಿಷನ್ ಟೆಂಪರೇಚರ್ ಆಫ್ ದ ಫ್ಯೂಯಲ್. ಸೊ ನಾವು ಸಾಲಿಡ್ ಫ್ಯೂಯಲ್ ಈಗ ಇದನ್ನ ನೋಡೋದಾದ್ರೆ ಬಿಟ್ಯೂಮಿನಸ್ ಫ್ಯೂಯಲ್ ಇದೆ. bituminous coal ಎಷ್ಟಿರುತ್ತೆ? 450 ಡಿಗ್ರಿ ಸೆಂಟಿಗ್ರೇಡ್ ಇಗ್ನಿಷನ್ ಟೆಂಪರೇಚರ್ ಇರುತ್ತೆ. ಅದೇ ಅಂಥ್ರಾಸೈಡ್ ಕೋಲ್ ಇದ್ರೆ ನಿಮ್ದು ಎಷ್ಟಿರುತ್ತೆ? 480 ಡಿಗ್ರಿ ಟೆಂಪರೇಚರ್ ಟು 510 ಡಿಗ್ರಿ ಟೆಂಪರೇಚರ್. ಯಾವುದು ಬಿಟ್ಯೂಮಿನಸ್ ಅಂಡ್ ಅಂಥ್ರಾಸೈಡ್ 450 to 480 to 510 ಅದು ಅಂಥ್ರಾಸೈಡ್. ಬಿಟ್ಯೂಮಿನಸ್ ಯಾವುದು ಕೋಲ್ಡ್ ಇಗ್ನಿಷನ್ ಟೆಂಪರೇಚರ್ ಇರುತ್ತೆ. ಹಾಗಾದ್ರೆ ಟೆಂಪರೇಚರ್ ಅಂದ್ರೆ ಏನಾಯ್ತು? ದಿಸ್ ಈಸ್ ದ ಫ್ಯೂಯಲ್ ಏರ್ ಮಿಕ್ಸ್ಚರ್. The mixture of fuel air to fuel air mixture to start ignition mixture to start the combustion start the combustion. Fuel air mixture to start the combustion for up to ignition temperature. That is called the temperature. The fuel air mixture start the complete combustion. You can rise the temperature up to the ignition temperature is called the temperature. So this is the temperature unit. Then now again ನೋಡೋದಾದ್ರೆ next unit ಯಾವುದು? T. Next T is for what? Time. Next is for what? Time. Next is for time. ಸೊ ನಾವು ಇಗ್ನಿಷನ್ ಮಾಡ್ತೀವಿ, ಯಾವುದು ಕಂಬಷನ್ ಮಾಡ್ತೀವಿ. ಕಂಬಷನ್ ಎಲಿಮೆಂಟ್ ಯಾವುದು? ಕಾರ್ಬನ್, ಹೈಡ್ರೋಜನ್, ನೈಟ್ರೋಜನ್, ಸಲ್ಫರ್, ಸಮ್ ಸಾರ್ಟ್ ಆಫ್ ದ ಆಕ್ಸಿಜನ್. ದೀಸ್ ಆರ್ ದ ಇಗ್ನಿಷನ್ ಎಲಿಮೆಂಟ್ಸ್. ನಾವು ಇಗ್ನಿಷನ್ ಕಂಬಷನ್ ಮಾಡ್ತೀವಲ್ಲ, ಕಂಬಷನ್ ಮಾಡ್ತೀವಲ್ಲ, ದೀಸ್ ಆರ್ ದ ಕಂಬಷನ್ ಎಲಿಮೆಂಟ್ಸ್. ಈ ಕಂಬಷನ್ ಎಲಿಮೆಂಟ್ ಕಾರ್ಬನ್ ಪ್ಲಸ್ ಸ್ಟಾರ್ಟ್ ವಿತ್ ಆಕ್ಸಿಜನ್ ಟು ಫಾರ್ಮ್ ದ CO2 and sulfur with mix with oxygen to form the SO2, and again nitrogen to start with oxygen to form the NO2. So these reaction takes place requires a little bit of time. So ಇದೇನಾಗುತ್ತೆ? ಸರ್ಟನ್ ಟೈಮ್ ಬೇಕಾಗುತ್ತೆ. ರಿಯಾಕ್ಷನ್ ಕೆಮಿಕಲಿ ರಿಯಾಕ್ಷನ್ ಟೇಕ್ ಪ್ಲೇಸ್ ಆಗಕ್ಕೆ ಸ್ವಲ್ಪ ಲಿಟಲ್ ಬಿಟ್ ಟೈಮ್ ಬೇಕಾಗುತ್ತೆ. ಕಾರ್ಬನ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಟು ಫಾರ್ಮ್ ದ CO2 ಆಗಕ್ಕೆ ಸ್ವಲ್ಪ ನಾವು ಟೈಮ್ ಕೊಡಬೇಕಾಗುತ್ತೆ. ದಟ್ ಈಸ್ ಕಾಲ್ಡ್ ದ ಟೈಮ್. ದ ಟೈಮ್ ಇನ್ ದ ಸೆನ್ಸ್ ದ ಟೈಮ್ which is required combustion to occur. ಕಂಬಷನ್ ಆಗ್ಲಿಕ್ಕೆ ಏನ್ ನಮ್ಗೆ ಟೈಮ್ ಬೇಕಲ್ಲ, ಆ ಟೈಮ್ ನ ನಾವು
time anta ಕರಿತೀವಿ. For complete combustion, that much amount of chemical reaction take the time, that is called the ಯಾವುದು ಟೈಮ್. ಏನಾಗುತ್ತೆ, ಈಗ ಆಕ್ಸಿಜನ್ ಸಪ್ಲೈ ಮಾಡ್ತೀವಿ ನಾವು. ಆಕ್ಸಿಜನ್ ಸಪ್ಲೈ ಮಾಡಿ ಎಷ್ಟು 3 ಮೀಟರ್ ಪರ್ ಸೆಕೆಂಡ್ ನಲ್ಲಿ ನಾವು ಆಕ್ಸಿಜನ್ ಸಪ್ಲೈ ಮಾಡ್ತೀವಿ ಅಂತ ಇಟ್ಕೊಳ್ಳಿ. that will going to react with the combustion element. if suppose ನೀವು ಆಕ್ಸಿಜನ್ ನ 10 ಮೀಟರ್ ಪರ್ ಸೆಕೆಂಡ್ ನ ನೀವು ಇನ್ಕ್ರೀಸ್ ಮಾಡಿದ್ರಿ, so that velocity cannot allow to contact with that combustion element to take place the reaction. So incomplete combustion ಆಗಿ ಹಾಗೆ ಅದು ಪಾಸ್ ಆಗಿ ಹೋಗುತ್ತೆ. that is what you call as the time. So time you have to give the for the combustion purpose also. So next is what for next is you can take third point T. This T, last T, you go into turbulent. Turbulent also is required, one of the very important parameter. Turbulency ಬೇಕಾದ್ರೆ ನಾವು ಕಂಪ್ಲೀಟ್ ಕಂಬಷನ್ ಗೆ ಇದು ಯೂಸ್ಫುಲ್ ಆಗುತ್ತೆ. ಯಾವಾಗ ಟರ್ಬುಲೆನ್ಸ್ ಫ್ಲೋ ನೀವು ಕೊಟ್ಟಾದ ತಕ್ಷಣ, ಸೊ ಏರ್ ಶುಡ್ ಬಿ ಪ್ರಾಪರ್ಲಿ ಮಿಕ್ಸ್ ಅಪ್ ವಿತ್ ದ ಎವ್ರಿ ಪಾರ್ಟಿಕಲ್ ಆಫ್ ದ ಫ್ಯೂಯಲ್ಸ್ ನ ಕಾಂಟ್ಯಾಕ್ಟ್ ಆಗಿ ಒಂದು ಟರ್ಬುಲೆನ್ಸ್ ಕ್ರಿಯೇಟ್ ಮಾಡುತ್ತೆ. for the combustion purpose, for the complete combustion purpose, turbulence is essential to occur the complete combustion. ಈಗ ಒಂದು ಫರ್ನೆಸ್ ತಗೊಳ್ಳಿ, ಒಂದು ಫರ್ನೆಸ್ ಇದೆ, ಒಂದು ಫರ್ನೆಸ್ ಅಲ್ಲಿ ಏನಾಗುತ್ತೆ, ನೀವು ಬಾಟಮ್ ನಲ್ಲಿ ಪ್ರೈಮರಿ ಏರ್ ಕೊಡ್ತೀರಾ, ಪ್ರೈಮರಿ ಇದೆ. ದಿಸ್ ಇಸ್ ದ ಸ್ಟ್ಯಾಟಿಕ್ ಬೆಡ್. ಅಬೋವ್ ದ ಸ್ಟ್ಯಾಟಿಕ್ ಬೆಡ್ ಏನಾಗುತ್ತೆ, ನಿಮ್ದು ನೀವು ಇಲ್ಲಿ ಫ್ಯೂಯಲ್ ಸಪ್ಲೈ ಮಾಡ್ತೀರಾ, ಫ್ಯೂಯಲ್ ಸಾಲಿಡ್ ಫ್ಯೂಯಲ್ ಸಪ್ಲೈ ಮಾಡಿ, ಪಾಯಿಂಟ್ ಪಾರ್ಟಿಕಲ್ ಕ್ರಶ್ಡ್ ಫ್ಯೂಯಲ್ ಸಪ್ಲೈ ಮಾಡಿದ್ರಿ, ನಿಮ್ದು ಏನಾಗುತ್ತೆ, ಟರ್ಬುಲೆನ್ಸ್ ಇದು ಏರ್ ಸಪ್ಲೈ ಆದ ತಕ್ಷಣ ಏರ್ ಫ್ರಮ್ ದ ಬಾಟಮ್ ಆಫ್ ದಿಸ್ ಬೆಡ್, ಸ್ಟ್ಯಾಟಿಕ್ ಬೆಡ್ ಪಾಸ್ ಆಗಿ ಇಲ್ಲಿ ಇದು ಟರ್ಬುಲೆನ್ಸ್ ನ ಕ್ರಿಯೇಟ್ ಮಾಡುತ್ತೆ. ಸೊ ಟರ್ಬುಲೇಟಿಂಗ್ ದ ಎವ್ರಿ ಪಾರ್ಟಿಕಲ್ ಆಫ್ ದ ಫ್ಯೂಯಲ್ ಇನ್ ಕಾಂಟ್ಯಾಕ್ಟ್ ಆಗುತ್ತೆ, ಎವ್ರಿ ಪಾರ್ಟಿಕಲ್ ಜೋಡಿ ಮಿಕ್ಸ್ಅಪ್ ಆಗುತ್ತೆ. ಮಿಕ್ಸ್ಅಪ್ ಆಗಿ ಏನಾಗುತ್ತೆ, ಇಟ್ ವಿಲ್ ಹೆಲ್ಪ್ ಟು ಕ್ರಿಯೇಟ್ ದ ಕಂಪ್ಲೀಟ್ ಕಂಬಷನ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ, ಯಾವುದು ಟರ್ಬುಲೆನ್ಸಿ. ಸೊ ಇದು ವೆಲಾಸಿಟಿ ನೀವು ಕಡಿಮೆ ಮಾಡಿದ್ರೆ ದಿಸ್ ಟರ್ಬುಲೆನ್ಸಿ ಕೆನಾಟ್ occurs and the combustion take place and the upper part of the solid fuel only and bottom plates remains unburnt, so that will lose the fuel efficiency. So turbulency is the very essential. Next, what happens for the turbulency, you are giving the turbulence, then what happens, the combustion particles along with the air generate the flue gas generate ಆಗುತ್ತೆ, and that passes through your chimney, to passes the economizer, air creator, ESP and IDP, and passes finally to the chimney. That creates the clear this combustion chamber with taking the combustion particle along with that gas. You are carrying that material to the atmosphere and creating fresh place for new fuel coming from the coal pillar to the furnace, and again oxygen from the bottom, then they are turbulating again, the new combustion takes place for the newer fuel bed. So this is turbulence helping for the complete combustion and removing the combustion material from the furnace. This is the importance of the turbulency. T, last T. So this is the three T's parameter you discussed detail in this session. First is temperature, second is the time, third is the turbulency. So this is one important parameter to discuss today. I think ನಿಮಗೆ ಎಲ್ಲ ಕ್ಲಿಯರ್ ಆಗಿದೆ ಅನ್ಕೋತೀನಿ. 3T ಕಾನ್ಸೆಪ್ಟ್ ಇದೊಂದು ಇಂಪಾರ್ಟೆಂಟ್ ಚಾಪ್ಟರ್ ಪ್ಯಾರಾಮೀಟರ್ ಆಲ್ಸೋ. ಸೊ ಇದಾಗಿತ್ತು. ಇನ್ ಡೀಟೇಲ್ ಆಗಿ ವಿಡಿಯೋ ನೋಡಿ, ವಿಡಿಯೋ ಲೈಕ್ ಆದರೆ ಕಮೆಂಟ್ ಅಂಡ್ ಶೇರ್ ಮಾಡಿ, ಹೆಚ್ಚು ಮರಗಳನ್ನು ಬೆಳೆಸಿ ಹಾಗೂ ಪರಿಸರ ಉಳಿಸಿ. ಥ್ಯಾಂಕ್ ಯು.